ಇನ್ನು ದೇವೇಗೌಡ ಅವರ ಕುಟುಂಬವನ್ನ ಮುಗಿಸಿದ್ದು ಪ್ರಜ್ವಲ್ ರೇವಣ್ಣ. HDD ಮರ್ಯಾದೆಯನ್ನ, ರಾಜ್ಯ ದೇಶದ ಗೌರವವನ್ನ ಇದೀಗ ಉಳಿಸಬೇಕು. ಮಾಜಿ ಪ್ರಧಾನಿ HD ದೇವೇಗೌಡರ ಮರ್ಯಾದೆ, ರಾಜ್ಯ ದೇಶದ ಗೌರವವನ್ನ ಕೂಡ ಉಳಿಸಬೇಕು. ಹೀಗಾಗಿ ಪ್ರಜ್ವಲ್ ರೇವಣ್ಣನನ್ನ ಮತ್ತೆ ಸ್ವದೇಶಕ್ಕೆ ಕರೆಸಬೇಕು. ಕರೆಸಿ ಆತನ ಕೈಯಿಂದ ಕ್ಷಮೆ ಕೇಳಿಸಬೇಕು. ಕರೆಸಿ ಕ್ಷಮೆ ಕೇಳಿಸಿ ಅಂತ ಒತ್ತಾಯವನ್ನ ಶಿವಲಿಂಗೇಗೌಡ ಅವರು ಮಾಡಿದ್ದಾರೆ. ವ್ಯಭಿಚಾರ ಮಾಡಿದ್ರಿಂದಾಗಿ ಪೆನ್ ಡ್ರೈವ್ ಹೊರ ಬಂದಿದೆ. ವಿಡಿಯೋ ತಯಾರು ಮಾಡಿದ್ದು ಫಾರಿನ್ಗೆ ಹೋದವರು. ಇನ್ನು ಕುಮಾರಸ್ವಾಮಿ ಅವರು ಹಿಟ್ ಆ್ಯಂಡ್ ರನ್ ಅನ್ನ ಮಾಡ್ತಾರೆ. ನಾವು ಅವರ ಜೊತೆಗೆ ಇದ್ದವರಲ್ವಾ, ವಿಷಯ ಡೈವರ್ಟ್ ಮಾಡ್ತಾ ಇದ್ದಾರೆ ಅಂತ ಶಿವಲಿಂಗೇಗೌಡರು ಗಂಭೀರ ಆರೋಪ ಮಾಡಿದ್ದಾರೆ. ಅವನು ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿಯಾಗಿ ಪಾಪ ನಮಗೆ ಬಹಳ ಗೌರವ ಇದೆ ಅಂತ ಒಬ್ಬ ಪ್ರಧಾನಮಂತ್ರಿ ಗಿರಿಯನ್ನ ಪಾಡಿದಂತ ಅವ್ರಿಗೆ ಇಂಥ ಒಂದು ಇದರಲ್ಲಿ ಸಂಕಷ್ಟದಲ್ಲಿ ಇವತ್ತು ಅವರಿಗೆ ಸಂಕಷ್ಟ ತಂದು ಇಟ್ಕೊಟ್ರು. ಯಾರು ಅಲ್ಲ ಈ ದೇಶದ ಜನ, ಯಾರು ಅಲ್ಲ ಈ ದೇಶದ ಜನ ಎಲ್ಲಾ ಗೌರವವನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಅವ್ರ ಮೊಮ್ಮಗನೇ ಅವ್ರಿಗೆ ಸಂಕಷ್ಟ ತಂದು ಕೊಟ್ಟೋರು. ಅವ್ರ ಮೊಮ್ಮಗನೇ ದೇವೇಗೌಡರ ಕುಟುಂಬನ ಇವತ್ತೇನಾದ್ರೂ ಸ್ವಲ್ಪ ದೇವೇಗೌಡರ ಕುಟುಂಬದ ಬಗ್ಗೆ ಅದು ಇದು ಅಂತ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟರೇ ಪ್ರಜ್ವಲ್. ಅವ್ರ ಕುಟುಂಬದ ಒಬ್ಬ ಕುಡಿ ಅವನು ಇವತ್ತು ಮಾಡಿಕೊಟ್ಟೋ ಇರೋನು. ಅದನ್ನ ಬಿಟ್ಬಿಟ್ಟು ಯಾರ್ಯಾರೋ ಏನೇನೋ ಇದು ಎಂಥದ್ದು ಡ್ರೈವಿಂಗು, ಪಿನ್ ಡ್ರೈವ್ ಅದು ಎಲ್ಲ ಬತ್ತೆ, ಪಿನ್ ಡ್ರೈವ್ ಬರ್ತವೆ. ಯಾವ್ದು ಮಾಡಿದೇನೆ ಎಲ್ಲರೂ ಆ ಕಡೆಯಿಂದ ಬರ್ತಾರೆ. ಯಾವ್ಯಾವ ತಗೊಂಡೆ ಹಂಚೇನ, ಅದು ಒಂದು ಅಪರಾಧನೇ. ವ್ಯಭಿಚಾರ ನಡೆದ್ರಿಂದ ಪೆನ್ ಡ್ರೈವ್ ಬಂದಿದೆ. ವ್ಯಭಿಚಾರ ಮಾಡಿದರೆ ಯಾರು? ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಯಾರು? ಅವರು ಹೋಗಿ ಫಾರಿನಲ್ಲಿ ಕೂತಿದ್ದಾರೆ ಕದ್ದು. ಸ್ವಲ್ಪ ಆತ್ಮಗೌರವ ಬೇಕಲ್ಲ, ಅವ್ರು ಹೋಗ್ಬಿಟ್ಟಿದ್ದಾರೆ. ಅವನಿಂದ ಅವನೇ ಸ್ವತಃ ಆ ಒಂದು ಪೆನ್ ಡ್ರೈವ್, ಆ ಒಂದು ವಿಡಿಯೋವನ್ನು ತಯಾರು ಮಾಡಿರ್ತಕ್ಕಂಥವ್ರು ಯಾರು? ಇವತ್ತೇನು ಫಾರಿನ್ಗೆ ಹೋಗಿದ್ದಾರೆ ಅವರೇ. ಆ ವಿಡಿಯೋನ ಹೊರಗೆ ತಂದಾರೆ ಯಾರು? ಹೊರಗೆ ತಂದಿರ್ತಕ್ಕಂಥವ್ರು ಅವರ ಕಾರ್ ಡ್ರೈವರ್. ಅವನು ಒಪ್ಕೊಂಡಿದ್ದಾನೆ, ಕಾರ್ ಡ್ರೈವರು. ಹೌದು, ನಾನು ಒಪ್ಕೊಂಡು ಆ ಕಾರ್ ಡ್ರೈವರು ನಾನು ನಿಜ. ಈ ಒಂದು ನನಗೆ ಜಮೀನಿನಲ್ಲಿ ಮೋಸ ಮಾಡಿದ್ರು, ಆ ಉದ್ದೇಶಕ್ಕೋಸ್ಕರ ಅವರ ಹತ್ರ ಇದ್ದಂಥ ಒಂದು ವಿಡಿಯೋನ್ನ ನಾನು ಡ್ರಾ ಮಾಡಿದ್ದೇನೆ. ಡ್ರಾ ಮಾಡಿ ತಗೊಂಡೋಗಿ ಅವನಿಗೆ ಕೊಟ್ಟಿರೋ ಹೇಳಿಕೆ, ಅದು ಮುಂದೆ SIT-ನಲ್ಲಿ ಏನು ತನಿಖೆ ಆಗುತ್ತೆ, ಯಾರು ಅಪರಾಧಿತರು, ಎಲ್ಲಿ ತಗೊಂಡೋದ್ರು, ಅದನ್ನು ಕೊಟ್ಟಿರೋದು ನಾನು ದೇವರಾಜೇಗೌಡ ಕೈ ಕೊಟ್ಟಿದ್ದೆ. ಕುಮಾರಸ್ವಾಮಿ ಅವರು ಹಿಟ್ ಅಂಡ್ ರನ್ ಕೇಸ್ ಹೊಡಿತಲೇ ಇರ್ತಾರೆ. ಅವ್ರ ಮಾಮೂಲಿ ಅದು. ಹಿಟ್ ಅಂಡ್ ರನ್ ವಾಡ್ದು ಇಡ್ತಾರೆ. ನಾವೇನು ಇವತ್ತು ನೋಡ್ತಾ ಇದೀವ? ನಾವು ಅವ್ರ ಜೊತೆ ಇದ್ದಾರೆ ಅಲ್ವಾ, ಈಗ ಮಾಡ್ತಿರ್ತಾರೆ. ಅದು ಪ್ರಶ್ನೆ ಬೇಡ. ಈ ಕುಮಾರಸ್ವಾಮಿ ಅವ್ರು ಏನು ಹೇಳಿದ್ರು ಅನ್ನೋ ಪ್ರಶ್ನೆ ಬೇಡ. DK ಶಿವಕುಮಾರ್ ಅವರು ಯಾವ ಕಾರಣದಿಂದ ಪಿನ್ ಡ್ರೈವ್ ಇದರಲ್ಲಿ DK ಶಿವಕುಮಾರ್ ಕಾರಣೀಕರ್ತರಾಗ್ತಾರೆ? ಸಾಕ್ಷ್ಯಾಧಾರಗಳನ್ನು ತೋರಿಸಿ, ಸಾಕ್ಷ್ಯಾಧಾರಗಳಿಗೆ ಸೇರಿಸಿ ಕಂಪ್ಲೇಂಟ್ ಕೊಡಿ. DK ಶಿವಕುಮಾರ್ ಈ ರೀತಿ ಪಿನ್ ಡ್ರೈವ್ನ ಹಂಚಿದ್ದಾರೆ, ಇಂಥ ಕಡೆ ಹಂಚಿದ್ದಾರೆ, ಇಂಥ ಕಡೆ ಮಾಡಿದ್ದಾರೆ, ಇಂಥ ಕಡೆ ಬಿಟ್ಟಿದ್ದಾರೆ ಅನ್ನೋದನ್ನ ಸಾಕ್ಷ್ಯಾಧಾರಕ್ಕೆ ತೋರಿಸಿ. ಯಾರೋ ದೇವರಾಜೇಗೌಡ ಮಾತಾಡಿಸ್ತಾ ಒಂದು ಆಡಿಯೋದಲ್ಲಿ ಅವ್ನು ಯಾರೋ ಮಾತಾಡಿದೆ ಅಂತಂದಂಗೆ ಅವನಲ್ಲಿ ಏನು ದೇವರಾಜೇಗೌಡ ಹೇಳೋಣ ಪಿನ್ ಡ್ರೈವ್ನ ನೀನೇ ಕನ್ನಡ ಮಾಡಿಸ್ತೆ ಅಂತ ಹೇಳೋಣ? ಯಾರು ಎಲ್ಲಿ DK ಶಿವಕುಮಾರ್ ಅವರು ಪಿನ್ ಡ್ರೈವ್ ಮಾಡಿಸಿ ಮಾರಾಟ ಇದನ್ನು ಹೊರಗೆ ತಂದಿದ್ದಾರೆ ಅಂತ ಯಾತ ಇದೆ? ಇವ್ರ ರಾಜಕೀಯನ ಇದನ್ನೇನಾದ್ರೂ ಮಾಡಿ ಇದನ್ನು ಬೇರೆ ಕಡೆ ಡೈವರ್ಷನ್ ಮಾಡೋಕ್ಕೋಸ್ಕರ ಇದನ್ನ ಮೊದಲು ಮೂಲದ್ದು ವ್ಯಭಿಚಾರ ಮಾಡಿರ್ತಕ್ಕಂಥ ಲೈಂಗಿಕ ದೌರ್ಜನ್ಯ, ಅದನ್ನು ಡ್ರಾ ಮಾಡಿದ್ದು ಅವನೇ ಡ್ರಾ ಮಾಡಿದ್ದು.